ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಮಾರ್ನಿಂಗ್ ರೊಟೀನ್ ಯಾವ ಥರ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮಾರ್ನಿಂಗ್ ಅಂತೂ ಎಕ್ಟಿಕ್ಕಾಗಿರುತ್ತೆ, ತುಂಬಾ ಬ್ಯುಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಗೊತ್ತು, ನನಗೆ 1 ಇಯರ್ 2 ಮಂತ್ಸ್ ಬೇಬಿ ಇದ್ದಾಳೆ ನನ್ನ ಮಗಳು. ಅವಳದೇ ಹಾಫ್ ಆನ್ ಅವರ್ ಡ್ಯೂಟಿ ಆಗೋಗುತ್ತೆ ನನಗೆ. ಅವಳಿಗೆ ಡ್ರೈ ಫ್ರೂಟ್ ಶೇಕ್ ಕೊಡೋದು, ಬಿಸಿನೀರು ಕಾಯಿಸಿ ಆರಿಸಿ ಅವಳಿಗೆ ಕೊಟ್ಬಿಡೋದು ಇದೆಲ್ಲ. ಅವಳು ಸ್ವಲ್ಪ ಮಾರ್ನಿಂಗು ನೀರು ಕುಡಿಯೋದ್ರಲ್ಲಿ ತುಂಬ ಹಠ ಮಾಡ್ತಾಳೆ. ಯಾರಾದರೂ ಏನಾದರೂ ಟಿಪ್ಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡಿ. ಯಾವ ಥರ ಮಕ್ಕಳಿಗೆ ನೀರು ಕುಡಿಸ್ಬೋದು ಅಂತ. ನನಗೆ ಬೇರೆ ಇನ್ಯಾವುದ್ರಲ್ಲೂ ಕಷ್ಟ ಇಲ್ಲ, ಅದೊಂದು ವಿಷಯದಲ್ಲಿ ತುಂಬಾ ಕಷ್ಟ ಆಗುತ್ತೆ ನೀರು ಕುಡಿಸೋ ವಿಷಯದಲ್ಲಿ. ಮತ್ತು ಅಮ್ಮ ನಾನು ಟಿಫನ್ ಮಾಡಿದ್ದೆ ಆಫೀಸ್ಗೆ, ಹಸ್ಬೆಂಡ್ ಆಫೀಸ್ಗೆ ಬೇಗ ಹೊರಡಬೇಕಾಗಿತ್ತು ಅಂತ ನಾನು ಟಿಫನ್ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲ ಅಮ್ಮ ಮಧ್ಯಾಹ್ನ ಅಡುಗೆಗೆ ಅಂದ್ಬಿಟ್ಟು ಹೀರೆಕಾಯಿ ಬಸ್ಸಾರು ಮಾಡಬೇಕು ಅಂತ ಹೀರೆಕಾಯಿ ಎಲ್ಲ ಹಚ್ತಾ ಇದ್ದಾರೆ. ಅವಳಾದರೂ ಅದರಲ್ಲಿ ಏನೇನೋ ಮಾಡ್ತಾ ಇದ್ದಾಳೆ. ಅವಳಿಗೆ ಏನೋ ಒಂದು ಖುಷಿ, ಏನಾದರೂ ಒಂದೊಂದು ಸಣ್ಣ ಪುಟ್ಟ ಎತ್ಕೊಂಡು ಆಟ ಆಡೋದ್ರಲ್ಲ, ಆ ಏಜೇ ಹಾಗೆ. ಸೊ ನಾನು ಏನೂ ಅವಳಿಗೆ ಜಾಸ್ತಿ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ. ಆದಮೇಲೆ ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋಗೋಕೆ ಒಂದು 10 ಮಿನಿಟ್ಸ್ ಮುಂಚೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಹೊರಡೋದು. ಅವಳಿಗೆ ಒಂದು ಸಿಗ್ನಲ್ ಏನಂದರೆ, ಅವರಪ್ಪ ಕಾರ್ ಕೀ ಎತ್ಕೊಂಡ್ರು ಅಂದರೆ ನಮ್ಮಪ್ಪ ಈಗ ಹೊರಡ್ತಾರೆ ಅಂತ. ಸೊ ಆ ಟೈಮಲ್ಲಿ ಅವಳು ಹೆಂಗಾದರೂ ಮಾಡಿ ಹತ್ಕೊಬಿಡ್ತಾಳೆ. ಈ ಪ್ಯಾಂಟ್ ಅದು ಹಿಡ್ಕೊಂಡು, ಶರ್ಟ್ ಹಿಡ್ಕೊಂಡು ಇದು ಅಂದ್ಕೊಂಡು ಅಪ್ಪ ಅಪ್ಪ ಅಂದ್ಕೊಂಡು. ಆವಾಗ ನಮ್ಮ ಹಸ್ಬೆಂಡು ಆ ಟೈಮಲ್ಲಿ ಅವಳಿಗೆ ಅಂತಲೇ ಒಂದು 10 to 15 ಮಿನಿಟ್ಸ್ ಇಟ್ಬಿಟ್ಟು ಅವಳನ್ನ ಆಟ ಆಡಿಸಿ ಮುದ್ದು ಮಾಡಿಸಿನೇ ಹೋಗೋದು. ಮಕ್ಕಳೇ ಹಾಗೆ. ನನ್ನ ಮಗಳಿಗೆ ನಾನು ಆಲ್ಮೋಸ್ಟ್ 9-9:30 ಒಳಗಡೆನೇ ಅವಳದು ಸರಿ ಏನಿರುತ್ತೆ ಮಾರ್ನಿಂಗ್ ತಿನ್ನಿಸ್ಬಿಡ್ತೀನಿ. ಬೆಳಗ್ಗೆ ಅವಳು 7:30 ನಾನು ಹೇಳೋ ಟೈಮಿಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಚೆ ಈಚೆ ಅವಳು ಎದ್ಬಿಡ್ತಾಳೆ. ನಾನು ಮಲಗಿದ್ರೆ ಅವಳು ತುಂಬ ಹೊತ್ತು ಮಲಗ್ತಾಳೆ. ಸೊ ನಾನೊಂದು 7 ಅವಳು ಒಂದು 7:30 7:45 ಎದ್ಬಿಡ್ತಾಳೆ. ಅಲ್ಲಾಗೆ ಎದ್ದು ಒಂದು 10 ಮಿನಿಟ್ಸಲ್ಲಿ ನಾನು ಬಿಸಿನೀರು ಕೊಟ್ಬಿಟ್ಟು ಡ್ರೈ ಫ್ರೂಟ್ ಶೇಕ್ ಕೊಟ್ಬಿಟ್ಟಿರ್ತೀನಿ. ಅದಾಗಿ ಒಂದು 9:30ಗೆ ಅವಳಿಗೆ ಸರಿ ಏನಿರುತ್ತೋ ಅದನ್ನು ತಿನ್ನಿಸ್ಬಿಟ್ಟು ಅವಳ ಕೆಲಸ ಮುಗಿಸಿ ಅವಳದು ಸ್ನಾನ ಅದೆಲ್ಲ ಮುಗ್ಸೋಕ್ಕೆ ಟ್ರೈ ಮಾಡಿರ್ತೀನಿ. ಅದಾದ ನಂತರ ನನಗೆ ಇವತ್ತು ಪೂಜೆ ಇದ್ದಿದ್ದರಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಅದೆಲ್ಲ ಇತ್ತು. ಸೊ ಕ್ಲೀನಿಂಗ್ದು ಎಲ್ಲ ಮುಗಿಸ್ಕೊಂಡು ಗುಡಿಸಿ ಡಸ್ಟಿಂಗು ಮಾಪ್ ಮಾಡೋದು ಎಲ್ಲ ಮಾಡಿ ಎಲ್ಲ ಮುಗಿಸಿ ನಾನು ಕಂಪ್ಲೀಟ್ಲಿ ಮನೆ ಏನಿದೆಯೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದ ನಂತರ ನನಗೆ ಪೂಜೆ ಮಾಡೋದಿತ್ತು. ಸೊ ಬೇಗ ಕ್ವಿಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಾನು ಹೊರಗಡೆ ಕೂಡ ಹೋಗಬೇಕಾಗಿತ್ತು, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ. ಸೊ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ, ಮನೇಲಿ ಪೂಜೆ ಮಾಡೋದು ವಿಷಯ ಅಂತ ಬಂದರೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ಯಾಕೆ ಅಂದರೆ ನನಗೆ ತುಂಬಾ ಅನುಭವಗಳಾಗಿದೆ. ನಾವು ಪೂಜೆ ಮಾಡೋದ್ರಿಂದ ಮನೇಲಿ ಇರೋ ನೆಗೆಟಿವಿಟಿ ಅಂತ ಏನಂತೀವಲ್ಲ ಅದೆಲ್ಲನೂ ದೂರ ಆಗುತ್ತೆ 100%. ಮತ್ತು ನಮ್ಮ ಮನೇಲೂ ಅಷ್ಟೇ ತುಂಬ ಏನೋ ಒಂಥರ ಪೀಸ್ ಮತ್ತು ಏನೋ ಒಂಥರ ನೆಮ್ಮದಿಯಾಗಿದೆ ಅನ್ನೋ ಥರ ಏನೋ ಇದೆ. ಏಕೆಂದರೆ ಪೂಜೆ ಮಾಡದೇ ಇದ್ದಿದ್ದ ದಿನಗಳಲ್ಲೂ ಅನುಭವ ಆಗಿದೆ ಹೇಗಿರುತ್ತೆ ಅಂತ, ಪೂಜೆ ಮಾಡಿರೋ ದಿನಗಳಲ್ಲೂ ಅನುಭವ ಆಗಿದೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟು ಬೇಗನೆ ಪೂಜೆ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ತುಂಬ ಆಗ್ತಾನೇ ಇಲ್ಲ